ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಒಂದು ಪ್ರಜಾವಾಣಿಯಲ್ಲಿ ಒಂದು ವರದಿ, ನಮ್ಮ ಇಮಾಮ್ ಹುಸೇನ್ ಗೂಡ್ನವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ನಿಶ್ಚಿತವಾಗಿ ಈ PU ಕಾಲೇಜುಗಳು ಬಂದ್ ಆಗ್ತಾ ಇದ್ದಾವೆ ಬೈಲವಾಡ ಮತ್ತು ದೇವಲಾಪುರದಲ್ಲೇ. ಇಂಥ ಘಟನೆಗಳು ಸಾಕಷ್ಟು ನಾಡಿನ ತುಂಬ ಆಗ್ತವೆ. ಪ್ರೌಢ ಶಾಲೆಗಳಲ್ಲಿ ನಡೆದಿದ್ದಾವೆ, ಪ್ರಾಥಮಿಕ ಶಾಲೆಗಳು ನಡೆದಿದ್ದಾವೆ. ಮುಚ್ಚುವಂಥ ಕೆಲಸವು ಯಾಕೆ ಮುಚ್ತಾ ಇದ್ದಾವೆ ಅದನ್ನು ವರದಿ ಮಾಡಿದ್ದಾರೆ ಅವರು. ಆ ವರದಿಯಲ್ಲಿ ಸ್ಪಷ್ಟವಾಗಿ ಯಾಕೆ ಮುಚ್ತಾ ಇದ್ದಾವೆ ಕಾರಣ ಹುಡುಕಿದ್ದಾರೆ. ನಾವು ಇದನ್ನು ಸಾಕಷ್ಟು ಚರ್ಚೆ ಮಾಡಿದ್ವಿ. ಯಾಕೆ ನಮ್ಮ ಶಿಕ್ಷಣ ದಿವಾಳಿ ಹೇಳ್ತಾ ಇದೆ, ಸರ್ಕಾರಿ ಶಾಲೆಗಳು ಕಾಲೇಜುಗಳು ಯಾಕೆ ಸರಿಯಾಗಿ ನಡೀತಾ ಇಲ್ಲ ಅನ್ನೋದಕ್ಕೆ ಎಲ್ಲರಿಗೂ ಗೊತ್ತಿದ್ದು ಓಪನ್ ಸೆಕ್ರೆಟರೀಸ್ ನೋಡ್ರಿ, ಅಧಿಕಾರಿಗಳು ಯಾವ ರೀತಿ ಹೇಳ್ತಾ ಇದ್ದಾರೆ ನಮ್ಮ ವರದಿಗಾರರಿಗೆ. ಅಲ್ಲಿಯ ನಮ್ಮ MM ಕಾಂಬ್ಳೆ ಎನ್ನುತ್ತಿರುವಂಥ DDP ಬೆಳಗಾವಿ ಅವರು ಏನು ಹೇಳ್ತಾರಪ್ಪ ಅಂದ್ರೆ, ಬೈಲವಾಡ ದೇವಲಾಪುರ ಕಾಲೇಜುಗಳಲ್ಲಿ ದಾಖಲಾತಿಗಾಗಿ ಪ್ರಯತ್ನ ನಡೆಸಿದ್ದೇವೆ. ಒಂದು ವೇಳೆ ಯಾರೂ ಪ್ರವೇಶ ಪಡೆದಿದ್ದರೆ ಬೇರೆ ಗ್ರಾಮಗಳ ಕಾಲೇಜುಗಳನ್ನು ಸ್ಥಳಾಂತರಿಸುತ್ತೇವೆ. ನೋಡು, ಶಿಕ್ಷಣ ಬೆಳೆಸುವಂತಹ ಈ ವ್ಯಕ್ತಿ ಅಥವಾ ಈ ಅಧಿಕಾರಿಗಳು ಯಾವ ರೀತಿಯಾಗಿ ಮಾತಾಡ್ತಾರೆ. ಮಂದಿಗಳು ನಾನು ಏನು ಮಾಡ್ರಿ ಶುರು ಮಾಡಿದ್ವಿ, ಯಾಕೆ ಬರುವಲ್ರು ಅನ್ನೋದು ಉತ್ತರ ಹುಡುಕ್ತಾ ಇಲ್ಲ ಅವರು. ಅದೇ ಕಾಲಕ್ಕೆ ಇನ್ನೊಬ್ಬರು ನಮ್ಮ MN ಕಿಲಾರಿ ಅವರು ಬೈಲವಾಡದವರು ಪ್ರಾಚಾರ್ಯರು ಹೇಳ್ತಾ ಇದ್ದಾರೆ, ದಾಖಲಾತಿಗಾಗಿ ಈಗಲೂ ಪ್ರಯತ್ನ ಮಾಡುತ್ತಿದ್ದೇವೆ, ಗ್ರಾಮಸ್ಥರ ಮನವೊಲಿಸುತ್ತಿದ್ದೇವೆ, ಆದರೆ ಯಾರೂ ತಮ್ಮ ಮಕ್ಕಳನ್ನು ಇಲ್ಲಿ ದಾಖಲಿಸುತ್ತಿಲ್ಲ. ಇವೆರಡು ನಾವು ಹೇಳಿಬಿಟ್ರು ಅವರು ಬರುವಲ್ರಿ ಇವು ನಾನು ಮಾಡೋರು. ಇದು ಉತ್ತರ ಅಲ್ಲ, ಇದು ಕಾರಣಗಳು ಬೇರೆದವ್ರಿ. ಅಲ್ಲಿ ಪಾಲಕರು ಮಾತಾಡುವಂಥ ಮಾತು ನಿಮ್ಮ ಜೊತೆಗೆ ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಅಲ್ಲಿ ಅದು ನೋಡಿದಂಥವ್ರು ವಿದ್ಯಾರ್ಥಿಗಳ ಪಾಲಕರು ಹೇಳುವಂಥ ಮಾತು ಏನಪ್ಪ ಅಂದರೆ, ಈ ಬೈಲವಾಡ ಅನ್ನುವಂಥದ್ದು ಇಲ್ಲೇ ನಮ್ಮ ಬೈಲವಾಡದಿಂದ 5 ಕಿಲೋಮೀಟರ್ ದೂರದಲ್ಲಿದ್ದಂಥ ಆ ಸರ್ಕಾರಿ ಶಾಲೆ ಅಲ್ಲಿ ಶುರುವಾದ. ಅಲ್ಲಿ ಯಾಕಪ್ಪ ಕಾರಣ ಏನು ಆ್ಯಕ್ಚುಲಿ ಯಾಕೆ ಹೋಗ್ತಾ ಇಲ್ಲ ಮಕ್ಕಳು ಅಲ್ಲಿಗೆ ಅಂತಂದಾಗ ಆ ಪಾಲಕರು ಹೇಳ್ತಾ ಇದ್ದಾರೆ, ಇತ್ತೀಚಿನ ವರ್ಷಗಳಲ್ಲಿ ಒಬ್ಬೊಬ್ಬರಾಗಿ ಉಪನ್ಯಾಸಕರು ಇಲ್ಲಿಂದ ವರ್ಗಾವಣೆಗೊಂಡರು. ಅಲ್ಲೇ ಮುಖ್ಯ ಇರೋದನ್ನು ಉಪನ್ಯಾಸಕರು, ಮಾಸ್ತರರು, ಟೀಚರ್ಸ್ ಅವರು ಒಬ್ಬೊಬ್ಬರಾಗಿ ಹೋಗಿಬಿಟ್ರೆ ಕಲಿಸೋರು ಅವರು. ಅದರೊಳಗೆ ವಿಜ್ಞಾನ ಜೊತೆಗೆ ನಮ್ಮ ಕಾಮರ್ಸ್, ವಾಣಿಜ್ಯ, ಕಲೆ ಈ 3 ಕಾಲೇಜಲ್ಲಿದ್ದಾವೆ PU ಕಾಲೇಜುಗಳು. ಮತ್ತು ಸಫಿಷಿಯೆಂಟ್ ಲೆಕ್ಚರರ್ಸ್ ಬೇಕಲ್ರಿ. ಒಬ್ಬೊಬ್ರು ಬಿಟ್ಬಿಟ್ಟು ಸರ್ಕಾರಿಯ ಕಾಲೇಜುಗಳಲ್ಲಿ ಅವ್ರು ಹಾಗಾಗಿ ಮತ್ತೆ ಮರಳಿ ತುಂಬಿಕೊಂಡಿಲ್ಲ ಅಂತವ್ರನ್ನ ಯಾರ್ಯಾರು ತಂದು ಕೂಡ ಹಾಕ್ತಾ ಇದ್ದಾರೆ. ಅಲ್ರಿ, PUC ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯ ಬದುಕಿನ ಅವಿಭಾಜ್ಯಾಂಗ ಮತ್ತು ಬದುಕನ್ನು ಟರ್ನ್ ಮಾಡುವಂಥ ಪಾಯಿಂಟಲ್ಲಿ ಅಲ್ಲೇ ಯೋಗ್ಯವಾದ. ಅದರಲ್ಲೂ ವಿಜ್ಞಾನ, ಇವತ್ತು ವಿಜ್ಞಾನಕ್ಕೆ ಎಷ್ಟು ಪ್ರಿಫರೆನ್ಸ್ ಅದಪ್ಪ ಅಂತಂದರೆ, ಯಾಕಂದರೆ ಇವತ್ತು ಎಲ್ಲರೂ MBBS BE ಮಾಡಿಸ್ಬೇಕು, ಅಲ್ಲಿ ಮಾಡಿಸ್ಬೇಕು, ಎಲ್ಲ ಪಾಪ ಅಂತೇಳಿ ಕಾಣಿಸೋ ಯಾರೋ ಬಡವ್ರ ಮಕ್ಕಳಲ್ಲಿ ಮಾಡ್ತಿರ್ತಾರೆ. ಇನ್ನು PUC ಹೆಸರಲ್ಲೂ ಸೈನ್ಸ್ ಓದಿಸುವಂಥ ಅದು ಮಿಡಲ್ ಕ್ಲಾಸು ಲೋವರ್ ಮಿಡಲ್ ಕ್ಲಾಸ್ ಜನ ಇರ್ತಾರೆ. ಅವ್ರ ಜೀವನ ಹಾಳಾಗಿ ಹೋಗ್ತದೆ. ಗೌರ್ಮೆಂಟ್ ಕಾಲೇಜ್ ಹೆಚ್ಚು ಯಾಕಂದರೆ ಲೆಕ್ಚರರ್ಸು ಇಲ್ಲ. ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸ್ ಎಷ್ಟೋ ಸರ್ಕಾರಿ ಶಾಲೆಗಳಲ್ಲೇ ಸರಿಯಾದ ಸ್ಟಾಪ್ ಇಲ್ಲ. ಮತ್ತಂದಾಗ ಹೆಂಗೆ ಕಲಿತಾರೆ ಸರ್ಕಾರಿ ಕಾಲೇಜ್ದಾಗ ಮಕ್ಕಳು ಪಾಪ. ಮತ್ತು ಅಲ್ಲಿಂದ ಬಡವ್ರ ಮಕ್ಕಳಿಂದ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲಪ್ಪ ಅಂತಂದರೆ, ಬಡವ್ರ ಮಕ್ಕಳು ಪಾಪ ಅವ್ರಿಗೆ SLC ಕಲಿಸೋದ ಬಿಟ್ಟು ಹೋಗಿರ್ತದೆ. ಅವ್ರ ಪರಿಸ್ಥಿತಿ ಭಾಳ ಗಂಭೀರ ಇದೆ ಈ ದೇಶದ್ದು. ಇದನ್ನು ನಾವು ತಿಳ್ಕೊಬೇಕಾಗಿದೆ. ಬೇಸಿಕ್ಕಾಗಿ ಟೀಚರ್ಗಳು ಬರ್ತಾಯಿಲ್ಲ, ಲೆಕ್ಚರ್ಗಳು ಸಿಗ್ತಾ ಇಲ್ಲ. ಅದ್ರ ಜೊತೆಗೆ ಪಾಲಕರು ಗೌರ್ಮೆಂಟ್ ಕಾಲೇಜ್ ಕಳಿಸೋ ದುಡ್ಡು ಇರೋದಂಥ ಪರಿಸ್ಥಿತಿ ಅದ. ಅಂಥ ಪ್ರಸಂಗದಾಗ PUC ಅದು ಇಂಪಾರ್ಟೆಂಟು. ಸೈನ್ಸ್ ಮತ್ತು ಕಾಮರ್ಸು ಅಲ್ಲಿ ಲೆಕ್ಚರ್ಸ್ ಇಲ್ಲಂದ್ರೆ ಅದು ಲೋವರ್ ಮಿಡಲ್ ಕ್ಲಾಸ್ ಮಂದಿ ಹೆಚ್ಚು ಕಲಿಸ್ತಾರೆ. ಪಾಪ ಬಡವರಂತ ಕೂಲಿಕಾರ ಕಲಿಸೋದು ಬಿಟ್ಟಂಗೆ ಆಗ್ಯದ. ಇಲ್ಲಿ ಸರ್ಕಾರಿ ಶಾಲೆ ಸಹಿತ ಫೀಸ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಜನ ಇದ್ದಾರೆ. ತಮ್ಮ ಮಕ್ಕಳು ವಯಸ್ಸು ಬಂದಪ್ಪ ದುಡ್ಲಿಕ್ಕೆ ಬೇಕಂತ ಕಾಯಕ್ಕೆ ಯಾವುದೋ ಕೆಲಸಕ್ಕೂ ಮತ್ತದಕ್ಕೂ ಕೂಲಿಗೂ ಎಲ್ಲ ಕರ್ಕೊಂಡು ಹೋಗ್ತಾರೆ ಅವರು. ಅಂಥವ್ರ ಮಕ್ಕಳಿಂದ ಬರೋಕ್ಕೆ ಸಾಧ್ಯ ಇಲ್ಲ. ಇನ್ನು ಲೋವರ್ ಕ್ಲಾಸ್ ಅವ್ರು ಪಾಪ ಏನೋ ಸಾಲ ಮಾಡಿ PUC ಓದಿಸ್ತಾರೆ. ಒಂದು ಸಬ್ಜೆಕ್ಟ್ 3,000 4,000 ಟ್ಯೂಷನ್ ಫೀ ಕೊಟ್ಟು ಕಲಿಸ್ಬೇಕಾಗಿದೆ. ಇವತ್ತು ಸರ್ಕಾರಿ ಶಾಲೆಗೆ ಸರಿಯಾಗಿ ಕಲಿಸೋದಿಲ್ಲ. ಖಾಸಗಿಯಲ್ಲಿ ಸಹಿತ ಖಾಸಗಿ ಕಾಲೇಜುಗಳಲ್ಲೂ ಸಹಿತ ಏನಾಗ್ಯದಪ್ಪ ಅಂದ್ರೆ ಕ್ಲಾಸ್ ರೂಮ್ ಒಂದು ಹೇಳ್ತಾರೆ, ಮತ್ತು ಟ್ಯೂಷನ್ ಕ್ಲಾಸ್ ಬೇರೆ ರೀ. PUC ಸೈನ್ಸ ಒಂದೊಂದು ವರ್ಷದ ಮಿನಿಮಮ್ 1 ರಿಂದ 2 ಲಕ್ಷ ರೂಪಾಯಿ ಖರ್ಚು ಬರ್ಲಿಕ್ಕೆ ಇವತ್ತು. ಖಾಸಗಿ ಕಾಲೇಜುಗಳು ವರ್ಷಕ್ಕೆ 2 ಲಕ್ಷ 3 ಲಕ್ಷ ಮಕ್ಕಳಿಂದ ಹಿಡ್ಕೊಳ್ತಾ ಇದ್ದಾರೆ ಸೈನ್ಸ್. ಮತ್ತು ಯಾರು ಕೆಲಸ ಇಷ್ಟು 2-3 ಲಕ್ಷ ರೂಪಾಯಿ ಇನ್ಕಮ್ ಇದ್ದಾರೆ ಯಾರು? ಮ್ಯಾಕ್ಸಿಮಮ್ ಇಲ್ಲಿ ಕೂಲಿಕಾರರು ಅವ್ರ ಪೇಮೆಂಟ್ ಎಷ್ಟದ್ರಿ, ಅವ್ರ ದುಡ್ಡು ಎಷ್ಟು ಬರ್ತೈತಿ? ಒಬ್ಬ ರೈತರಿಗೆ ದಿನ 27 ರೂಪಾಯಿ ಪಗಾರ ಬರ್ತದೆ ಸ್ವತಃ. ಎಲ್ಲೇ ಪಾರ್ಲಿಮೆಂಟ್ದಲ್ಲಿ ಹೇಳಿದ ಮಾತಾದ್ರೆ ಇದು ಅಂದಾಗ
ಅಷ್ಟು ದೊಡ್ಡ ದುಡ್ಡನ್ನು ವರ್ಷಕ್ಕೆ 1 ಲಕ್ಷ 2 ಲಕ್ಷ ಒಟ್ಟು ಕಲಿಸುವಂಥ ಸೈನ್ಸನ್ನು ಉಳಿಸುವಂಥ ಎಷ್ಟು ಜನ ಇರ್ತಾರಪ್ಪ. ಅವರು ಲೋವರ್ ಕ್ಲಾಸ್, ಅವ್ರು ಸಾಲ ಮಾಡ್ತಾರೆ, ಮತ್ತೆ ಮಾಡ್ತಾರೆ, ಆಗಲಿ ನನ್ನ ಮಕ್ಕಳು ಚಲೋ ಆಗಲಿ, ಭವಿಷ್ಯ ಚಲೋ ಆಗಲಿ ಅಂತ PUC ಹಚ್ಚಿರ್ತಾರೆ. ಮತ್ತು ಅಲ್ಲಿ ತಯಾರಾಗಲಿಕ್ಕಂದ್ರೆ ಲೆಕ್ಚರ್ ಬರಲಿಲ್ಲ, ಲೆಕ್ಚರ್ ಹೇಳಿಲ್ಲ ಅಂದ್ರೆ ಹೆಂಗೆ ಬದುಕ್ತಾರೆ ರೀ? ಕಾಲೇಜ್ ಮುಚ್ಚಿಬಿಡೋದ್ರಿ ಹೇಳಿಬಿಟ್ರಿ ಅವರು. ಇದು ಸರ್ಕಾರ ಜವಾಬ್ದಾರಿ. ದೆಹಲಿಯಲ್ಲಿ ಕೇಜ್ರಿವಾಲ್ ಏನು ಮಾಡಿದ್ರು ನೋಡ್ರಿ, ಅದನ್ನು ಒಂದಿಷ್ಟು ಎಷ್ಟು ಸಾಹಸ ಮಾಡಿದ್ರು ಅವರು. ದುರ್ದೈವ ಅವ್ರು ಹೋಗಲಿ ಆ ಮಾತು ಬೇರೆ ನಡೆದ್ರು ನಿರಂತರ ರಾಜಕೀಯದಲ್ಲಿ. ಏನಾದರೂ ಮಾಡಿ ಒಳ್ಳೆಯ ಶಿಕ್ಷಣ ಕೊಡ್ಬೇಕಲ್ರಿ, ಒಂದು ಗುಣಾತ್ಮಕ ಶಿಕ್ಷಣ ಅನ್ನೋದು ಬಾಯಿ ಒಳಗೆ. ಅಲ್ಲಿಲ್ಲ. ಪ್ರೈವೇಟ್ದಾಗ ಏನಾಗ್ತದೆ ರೀ, ಅಲ್ಲಿ ಲೆಕ್ಚರು ಕ್ಲಾಸು ಹೋಗ್ತಾರೆ, ನಂತರ ಮತ್ತು ಟ್ಯೂಷನ್ ಕ್ಲಾಸ್ ಬೇರೆ, ಮತ್ತು ಸುಳ್ಳಂಗೆ ತಯಾರಿ ದುಡ್ಡು ಕೊಡ್ತಾರೆ ಅವ್ರ. ಪಾಪಿ ಬಡ ಮಕ್ಳು ಹಿಡಿದುಕೊಳ್ಬೇಕು. ಕಾರಣ ಇಲ್ಲದ ಉಪನ್ಯಾಸ ದಿಗ್ಗಿ ಹೋಗಿಬಿಡ್ತಾರೆ, ಕಲಸಂಗಿಲ್ಲ. ಯಾಕೆ ಪೇಮೆಂಟ್ ಆಗಂಗಿಲ್ಲ ಅವ್ರನ್ನ. ಪರ್ಮೆಂಟ್ ಯಾರೂ ಇಲ್ಲ, ಹೋಗಿಬಿಡ್ಬೇಕು ಕಡೆಗೆ ಪರ್ಮೆಂಟ್ ಐತಿ. ತಿಂಗಳು ನಮ್ಮ ಗೌರ್ಮೆಂಟ್ ಪೇಮೆಂಟ್ ಚಲೋ ಐತಿ ಅಂದ್ರೆ ಅದೂ ಇಲ್ಲ. ಸೈನ್ಸ್ಗಾಯ್ತು, ಕಾಮರ್ಸ್ಗಾಯ್ತು, ಅವ್ರು ಲೆಕ್ಚರ್ಗಳಿಗೆ ಪಾಪ ಇನ್ನೂ ಒಂದು 12 ದುಡಿದು ಪಾರ್ಟ್ ಟೈಮಾಗಿ 12 ದುಡಿದು ಇಲ್ಲ ಅತಿಥಿ ಉಪನ್ಯಾಸಕರಾಗೋದು. ಅದು 6 ತಿಂಗಳು 3 ತಿಂಗಳು ಪೇಮೆಂಟ್ ತೊಗೊಳ್ಳೋದು. ಅಲ್ಲಿ ಏನು ಮಾಡ್ಬೇಕು ಅವ್ರ ಮಕ್ಕಳು? ಅವ್ರು ಏನು ಕಲಿಸ್ಬೇಕು? ಟೀಚರ್ಗಳು ಅಥವಾ ನಮ್ಮ ಪ್ರೊಫೆಸರ್ಗಳು. ಹೀಗಾಗಿ ಅಲ್ಲಿ ವಿದ್ಯಾರ್ಥಿಗಳು ಬಾಂದ್ರೆ ಹೆಂಗೆ ಬರ್ತಾರೆ ರೀ ಅಂತೇಳಿ ಪಾಲಕರು ಕೇಳ್ತಾ ಇದ್ದಾರೆ. ಇದು ಆಲ್ ಓವರ್ ಕರ್ನಾಟಕದಲ್ಲಿ ಇಡೀ ದೇಶದ ಚಿತ್ರಣ ಇದು ವಾಸ್ತವವಾಗಿ ನಮ್ಮ ಮಿತ್ರರು ಇಂದು ಹೇಳಿದ್ದಾರೆ, ವರದಿ ಮಾಡಿದ್ದಾರೆ. ಇಮಾಮ್ ಹುಸೇನ್ ಕೂಡ್ನವು. ಇಡೀ ದೇಶದ ಪರಿಸ್ಥಿತಿ ಹಿಂಗದ. ಒಳ್ಳೆ ಒಂದು ಇದು ಸುದ್ದಿ ನಾವೆಲ್ಲರೂ ಗಮನಿಸಬೇಕಾಗಿದ್ದು. ಅದ್ರ ಜೊತೆಗೆ ಇನ್ನಷ್ಟು ಏನು ಹೇಳ್ತಾರೆ ರೀ, ತೆರವಾದ ಹುದ್ದೆ ಭರ್ತಿ ಆಗಲಿಲ್ಲ. ಅಲ್ಲಿ ಪಾಲಕರು ಹೇಳ್ತಾ ಇದ್ದಾರೆ, ಕಾಲೇಜಿನಲ್ಲಿ ಪಾಠ ಮಾಡಲು ಒಬ್ಬ ಖಾಯಂ ಉಪನ್ಯಾಸಕರೂ ಇಲ್ಲ. ನಿಯೋಜನೆ ಆಧಾರದ ಮೇಲೆ ಇರುವವರು ವಾರಕ್ಕೆ 3 ದಿನ ಬರುತ್ತಾರೆ. ಅದು 1 ತಾಸು ಹೇಳೋಗಿಬಿಡ್ತಾರೆ, ಮಧ್ಯಾಹ್ನ ಆಡ್ತಾರೆ ಹೇಳಿ. ಮೊದಲ ಗ್ರಾಮೀಣ ವಲಯದಲ್ಲ ಇಂಗ್ಲೀಷ್ ಕಾಸ್ಟ್ಲಿ, ಇಂಗ್ಲೀಷ್ ಸರಿಯಾಗಿ ಬರೋಂಗಿಲ್ಲ. ಸೈನ್ಸ್ ಓದ್ಬೇಕಾದ್ರೆ ಇಂಗ್ಲೀಷಾಗಿ ಓದಬೇಕು, ಕಾಮರ್ಸು ಇಂಗ್ಲೀಷಾಗಿ ಓದಬೇಕು, ಆರ್ಟ್ಸ್ ನಡೀತದೆ ಕನ್ನಡದಲ್ಲಿ ಏನೋ ಹೇಳ್ತಾರೆ. ಹೀಗಾಗಿ ಮಕ್ಕಳು ತಿಳಿಯೋಂಗಿಲ್ಲ. 1 ತಾಸು ಬಂದು 1 ವಾರ ಸುದ್ದಿ ಹೇಳಿ ಬಿಡೋದಲ್ಲ. ಫಿಸಿಕ್ಸ್ ಕೆಮಿಸ್ಟ್ರಿ ಎಲ್ಲ ಸುದ್ದಿ ಸಿಲೆಬಸ್ ಮುಗಿಸೋದಿಲ್ಲ. ಆ ಸಿಲೆಬಸ್ ತಿಳ್ಬೇಕಲ್ಲ ರೀ. SLC ತನ ಮೊದಲು ಸರ್ಕಾರಿ ಶಾಲೆ ಸರಿಯಾಗಿ ಕಲಿಸಿರೋದಿಲ್ಲ, ಸಿಲೆಬಸ್ ಮುಗಿಸಿರೋದಿಲ್ಲ. ಮುಗಿಸಿ ಅಂತ ಹೇಳ್ತಾರೆ, ಹೆಂಗೂ ಪಾಸು ಮಾಡಿಸ್ತಾರೆ, ಏನೋ ಗುದ್ದಾಡ್ತಾರೆ. ಈಗೇನೋ ಒಂದು ಸ್ವಲ್ಪ ಏನೋ ಬಂದದ, AI ಬಂದು ಏನೇನೋ ಬಂದು ಸ್ವಲ್ಪ ರೆಸ್ಟ್ರಿಕ್ಷನ್ ಹಾಕ್ಲಿಕ್ಕೆ ಹತ್ತಿದ್ದಾರೆ, ಅಡ್ಡಿಲ್ಲ. ಆದರೆ ಅದಕ್ಕಿಂತ ಮುಖ್ಯ ಅಂದರೆ ಅಲ್ಲಿ ಲೆಕ್ಚರ್ ಇಲ್ಲ, ಪ್ರೊಫೆಸರ್ ಇಲ್ಲ, ಟೀಚರ್ ಇಲ್ಲ. ಮತ್ತಂದಾಗ ಆ ಸಾರಿ ನಡೆಯೋದು ಹೆಂಗೆ ನಡೀತಿದ್ರಿ? ಅಲ್ಲಿ ಯಾರು ಹಚ್ತಾರೆ ಸಾರಿಗೆ? ಮತ್ತು PUC ಕೆಲಸವ್ರು ಯಾರು? ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ, ಕೂಲಿಗಾರರ ಮಕ್ಕಳು. ಅಲ್ಲೇ ಒಬ್ಬರು ಕೂಲಿ ಮಾಡುವಂಥ ಮಕ್ಕಳು ಬಂದಿರ್ತಾರೆ PUCಗೆ. ಅದು ಭಾಳ ಮೆರಿಟ್ ಇದ್ರಪ್ಪ, ನನ್ನ ಮಗ ಭಾಳ ಚೆನ್ನಾಗಿ, ಮಗಳು ಭಾಳ ಚೆನ್ನಾಗಿ ಅಂತ ಕಲಿಸಿ ಹಾಕಿರ್ತಾರೆ. ಅದು ಬಿಟ್ಟು ಮತ್ತೆ ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ. PUC ಬರ್ಬೇಕಾದ್ರೆ ನೋಡ್ರಿ, ಲಿಸ್ಟ್ ತೆಗೆದು ನೋಡ್ರಿ, ಗೊತ್ತಾಗ್ತದೆ. ಹೀಗಾಗಿ ವಾರಕ್ಕೆ 3 ಸಲ ಬರೋರು ಅವರು. ಹೀಗಾದರೆ ಕಲಿಕಾ ಪ್ರಕ್ರಿಯೆ ನಡೆಯುವುದು ಹೇಗೆ? ಹಾಗಾಗಿ ಭವಿಷ್ಯದ ದೃಷ್ಟಿಯಿಂದ ಬೈಲಹೊಂಗಲದ ಕಾಲೇಜಿಗೆ ಮಕ್ಕಳನ್ನು ಕಳಿಸೋದು ಅನಿವಾರ್ಯವಾಗಿದೆ. ಅದಕ್ಕೆ ಬೈಲಹೊಂಗಲಕ್ಕೆ ನಾವು ಶಾಲೆ ಕಳಿಸಾಗೈತೀವಿ, ಇಲ್ಲಿ ಯಾರೂ ಇಲ್ಲೇ ಇಲ್ಲ ಅಂತ ಅಲ್ಲಿಯ ಪಾಲಕರ ಸ್ಪಷ್ಟವಾದಂಥ ಅಭಿಪ್ರಾಯ. ಇದು ಒಂದಲ್ಲ, ಇದು ಗ್ರಾಮೀಣ ವರದಿ ಇದೇ ಪರಿಸ್ಥಿತಿನ. ಇದೊಂದು ಏನೋ ಅವ್ರು ವರದಿ ಮಾಡಿದ್ರೆ ನಿಮ್ಮದು ಹೇಳ್ತಾ ಇದ್ವಿ. ಇದನ್ನು ಮೆನ್ನರು ವರದಿ ಮಾಡ್ತಾನೆ ಇರ್ತೀವಿ, ನಾವು ಚರ್ಚೆ ಮಾಡ್ತಾನೆ ಇರ್ತೀವಿ. PUC ಲೆಕ್ಚರ್ ಅಲ್ರಿ, ಅವ್ರು ಪೇಮೆಂಟ್ ಕೊಟ್ಟು ಅವ್ರು ಇಡಬೇಕಲ್ರಿ, ಶಿಸ್ತು ಇರಬೇಕಲ್ಲ. ಕಾಲೇಜ್ ಇಡಬೇಕು ಶಿಸ್ತಾಗೆ, ಸಿಲೆಬಸ್ ಮುಗಿಸ್ಬೇಕು, ಮತ್ತು ಟ್ಯೂಷನ್ ಎಕ್ಸ್ಟ್ರಾ ಬೇಕಾದ್ರೆ ಅವ್ರು ಯಾರು ಕೊಡೋರು ಒಂದಿಷ್ಟು ಅಮೌಂಟ್ ಏನು ಮಾಡಬೇಕು ಅದೆಲ್ಲ ಬೇಕಾಗಿಲ್ಲ. ನೀವು ಫುಲ್ ಪೇಮೆಂಟ್ ಅವ್ರು ಮಾಡಿದ್ರೆ ಚಲೋ ಇಟ್ಟರಪ್ಪ, ಚಲೋ ಸ್ಟ್ಯಾಂಡರ್ಡ್ ಲೆಕ್ಚರ್ ಅಂತಂದು ಇಟ್ಟಿರೋದ್ರೆ PUC ನಡೆದ್ರೆ ನಡೀತದೆ. ಯಾಕೆ ಬರೋದಿಲ್ಲ? ಮೊದಲು ನಿಮ್ಮ ಹುಡುಗಗಳು ಇವರೇನು ಹೇಳ್ತಾರೆ, ನಮ್ಮ ಏನಪ್ಪ ಅಂತಂದ್ರೆ DDPI ಅವರು, ಬೆಳಗಾವಿ ಕಾಂಬ್ಳೆ ಅವರು, ಸರ್ಕಾರ ಉಳಿಸೋದ್ರೊಳಗೆ ಮತ್ತೆ ಮಾತಾಡ್ತಾರೆ ಅವರು. ಇಲ್ರಿ ಅವರ ಬರುವಲ್ರಿ, ನಾವು ಭಾಳ ಹೆಂಗೆ ಬರ್ತಾರೆ ರೀ? ಅವ್ರ ಭವಿಷ್ಯದ ಕಾಮರ್ಸ್ ಇದು ಇಂಗ್ಲೀಷ್ ಮೀಡಿಯಮ್ ಕಲಿಲ್ಲ ಅಂದರೆ ಎದಕ್ಕೆ ಬೇಕು? ಪಾಪ ಕನ್ನಡ ಮೀಡಿಯಮ್ ಕಲಿತಲ್ಲಿ ಹೋಗ್ತಾರೆ ಹುಡುಗರು ಅವರು. ನಾವು ವಿಚಾರ ಮಾಡುವಂಥ ವಿಷಯ ಎಲ್ಲ ಇವು. ನಾಳೆ MCOM ಮಾಡಲಿ, CA ಮಾಡಲಿ, ಮತ್ತೇನು ಮಾಡಲಿ, ಕನ್ನಡದಲ್ಲಿ CA ಮಾಡಿ ಏನು ಮಾಡೋರದಾರಪ್ಪ? ಎಲ್ಲಿ ಹೋಗೋದಾರ ಇವರು? ಇಂಗ್ಲೀಷು ಇವತ್ತು ಅವಶ್ಯದ ರೀ. ಅಂದಾಗ ಪ್ರೈವೇಟ್ದಾಗ ಹೋಗಿಬಿಡ್ತಾರೆ. ಪ್ರೈವೇಟ್ದಾಗ ಒಂದು ದುಡ್ಡು ಅದರ ಹೋಗಲಿ ಅಂತೇಳಿ, ಅದು ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ, ಕೂಲಿಕಾರರ ಮಕ್ಕಳಿಂದ ಕಲಿಯೋಕ್ಕೆ ಸಾಧ್ಯನೇ ಇಲ್ಲ. ಅದು ಅಂಥ ಪ್ರಸಂಗ ಈ ದೇಶದಾಗ. ಇದೊಂದು ಜಸ್ಟ್ ಎಕ್ಸಾಂಪಲ್ ತೊಗೊಂಡು ನಿಮ್ಗೆ ಹೇಳಿದ್ದೀನಿ ನಿಮ್ಗೆ. ಯಾಕಪ್ಪ ಅಂತಂದ್ರೆ ಇದು ದೇವಲಾಪುರ ಆಗಿರ್ಬೋದು, ಅಥವಾ ಬೈಲವಾಡ ಆಗಿರ್ಬೋದು, ಇನ್ನೊಂದು ಹಳ್ಳಿಗಳಾಗಿರ್ಬೋದು, ಎಲ್ಲೆಲ್ಲಿ PU ಕಾಲೇಜು ಎಲ್ಲ ಪರಿಸ್ಥಿತಿ ಹಿಂಗೆ ಅದಾವೆ. ಅಲ್ಲೇ ಸರಿಯಾದ ಲೆಕ್ಚರ್ಸ್ಗಳು ಬರುವಂಗಿಲ್ಲ, ಹೇಳುವಂಗಿಲ್ಲ, ಕಲಿಸುವಂಗಿಲ್ಲ. ಮಾರಾಯ ಇಷ್ಟೆಲ್ಲ ಇದ್ದಾಗ ನಮ್ಮ ಶಿಕ್ಷಣ ಉದ್ಧಾರ ಆಗ್ತದೆ. ಇವ್ರಿಗೆ ಪೇಮೆಂಟ್ ಮಾಡ್ತಾಯಿಲ್ಲ ಸರಿಯಾಗಿ. ಅದು ಅತಿಥಿ ಉಪನ್ಯಾಸ ಪೇಮೆಂಟ್ ಮಾಡೋದಕ್ಕೆ ಇವರಲ್ಲಿ ಗಂಟಿಲ್ಲ ಅನ್ನೋಕ್ಕಿಂತ ಎದಕ್ಕೆ ಆಗಿಬಿಡುವಂಥದ್ದು. ಎಲ್ಲ ನೆಲೆಯಲ್ಲೇ ಇವತ್ತು ಭಯ ಅನ್ನಿಸ್ತದೆ, ನಮ್ಮ ಶಿಕ್ಷಣ ಯಾವ ರೀತಿ ಹೊಂಟದಪ್ಪ ಅಂತೇಳಿ. PU ಶಾಲೆಗಳು, ಕಾಲೇಜುಗಳು ಮುಚ್ತಾ ಇದ್ದಾವೆ, ನಾನು ತರಿತಾ ಇದ್ದವು ಮುಚ್ತಾ ಇದ್ದಾವೆ ಅಂತ ಹೇಳ್ತಾರೆ ಸರ್ಕಾರಿ ರಿಪೋರ್ಟ್ಗಳು. ಆದರೆ ಯಾಕೆ ಮುಚ್ತಾ ಇದ್ದಾವೆ ಅನ್ನೋದು ನೀವು ಅಭ್ಯಾಸ ಮಾಡಿ ಇವೆಲ್ಲ ಒದಗಿಸ್ರಿ. ಒಳ್ಳೆ ಲೆಕ್ಚರ್ ಒದಗಿಸ್ರಿ, ಅದೇ ಕಾಲಕ್ಕೆ ಒಳ್ಳೆ ವಾತಾವರಣ ಒದಗಿಸ್ರಿ, ಪುಸ್ತಕ ಕೊಡಿಸ್ರಿ. ಸರ್ಕಾರ ಸರಿಯಾಗಿ ಎಲ್ಲರೂ ಕಾಲೇಜುಗಳೆಲ್ಲ ನಿಶ್ಚಿತವಾಗಿ ಅವರು ಕಲಿತಾರೆ. ಯಾಕಂದರೆ ವಿಜ್ಞಾನ ಇಷ್ಟೆಲ್ಲ ಪ್ರೈವೇಟ್ದೊಳಗೆ
ಇಷ್ಟೆಲ್ಲ ಪ್ರಯತ್ನ ಮಾಡಿ ಹುಡುಗರು ಒದ್ದಾಡ್ತಾ ಇರ್ತಾರೆ. ಯಾಕಂದ್ರೆ ಸೈನ್ಸ್ ಹೆವಿ ಇರ್ತದೆ, ಕಾಮರ್ಸ್ ಹೆವಿ ಇರ್ತದೆ. ಇದರರ್ಥ ಆರ್ಟ್ಸ್ ಈಜಿ ಅಂತಲ್ಲ, ಆರ್ಟ್ಸು ಹೆವಿ ಇರ್ತದೆ. ಅದು ಆದಷ್ಟು ಆಫ್ಟರ್ SSLC ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿಯೋದು ಅನಿವಾರ್ಯ ಇದೆ ಈ ದೇಶದಲ್ಲಿ. ನಾವು ಮಾಡಿದ್ವಿ ವ್ಯವಸ್ಥೆ. ಈಗ ನಾವು ಕನ್ನಡ ಮಾಧ್ಯಮ ಕಲೀರಿ, ಮರಾಠಿ ಒಳಗೆ ಕಲೀರಿ, ಅಲ್ಲಿ ಕಲೀರಿ ಅಂತ ಹೇಳಿದರೆ ಭವಿಷ್ಯ ಐತಿ ಅವ್ರಿಗೆ, ಮಕ್ಕಳಿಗೆ ಅದನ್ನು ವಿಚಾರ ಮಾಡುವಂಥ ಪ್ರಸಂಗ. ಅದು ಏನೂ ಇರಲಿ, ಮೊದಲು ಒಳ್ಳೆಯ ಬಿಲ್ಡಿಂಗು, ಜೊತೆಗೆ ಅದಕ್ಕೆ ಬೇಕಾಗುವಂಥ ಮಿನಿಮಮ್ಮರ ಲೆಕ್ಚರ್ಗಳು ಬೇಕು. ಯಾಕಂದ್ರೆ ಮೇನ್ ಅವ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ಕಾಮರ್ಸಲ್ಲಿ ಕಾಮರ್ಸ್ ಮತ್ತು ಅಕೌಂಟೆನ್ಸಿ ಇನ್ನೊಂದು ಸಬ್ಜೆಕ್ಟ್ ಬಗ್ಗೆ ಮಾಸ್ಟರ್ ಅಂತವ್ರು ಬೇಕು. ಇವರನ್ನಲ್ಲಿ ಇಟ್ಟರೆ ಅವ್ರು ಸರಿಯಾಗಿ ಕೆಲಸ ಮಾಡ್ತಿರಲ್ಲ, ಅದನ್ನು ಹುಡುಕೊಂಡು ವ್ಯವಸ್ಥೆ ಮಾಡಿದ್ರೆ ನಿಶ್ಚಿತವಾಗಿ ಅವರು ಸರ್ಕಾರ ಪೇಮೆಂಟ್ ಮಾಡಿದ್ರೆ, ಸರ್ಕಾರದ ಪೇಮೆಂಟನ್ನು ಗೌರವ ಕೊಟ್ಟು ಇವ್ರಿಗೆ ಕಲಿಸಿದ್ರೆ ಸರ್ಕಾರಿ ಕಾಲೇಜುಗಳು ಯಶಸ್ವಿ ನಿಶ್ಚಿತ ಆಗ್ತಾವೆ. ಅದಕ್ಕೆ ಕಾರಣ ನಮ್ಮ ಸರ್ಕಾರಗಳು, ನಮ್ಮ ಅಧಿಕಾರಿಶಾಹಿ ವರ್ಗ, ಅದಕ್ಕಿಂತ ಮುಖ್ಯ ಸರ್ಕಾರನ. ಯಾಕಂದರೆ ಎಲ್ಲರಿಗೂ ಫುಲ್ ಪೇಮೆಂಟ್ ಮಾಡಿದ್ರೆ ನಾವು ಪೇಮೆಂಟ್ ಮಾಡಿದ್ರೆ ಅವ್ರು ಕೇಳೋ ಹಕ್ಕಾಗೈತೆ, ಯಾಕಪ್ಪ ಕೆಲಸ ಮಾಡಿಲ್ಲ, ನೀವು ಯಾಕೆ ಡೆವಲಪ್ಮೆಂಟ್ ಆಗಿಲ್ಲ ಅಂತಾರೆ. ನಾವು ಅತಿಥಿ ಉಪನ್ಯಾಸ ಅಂತಾರೆ ಅವರು, ಅತಿಥಿ ಮಾಸ್ತರ್ ಅಂತಾರೆ ಅವರು. ಪಾಪ ಅವರ 6 ತಿಂಗಳು 3 ತಿಂಗಳು ಪೇಮೆಂಟ್ ಮಾಡೋರು, ಅವ್ರು ಹೆಂಗೆ ಸರಿಯಾಗಿ ಕಲಿಸ್ತಾರೆ, ಮತ್ತು ಹೊಟ್ಟೆ ಉಪಚಾರ ಮಧ್ಯ ಮಾಡಬೇಕಾಗ್ತದೆ. ಹೀಗಾಗಿ ನಮ್ಮ ಸರ್ಕಾರಿ PU ಕಾಲೇಜುಗಳಾಗಲಿ, ಅಥವಾ ಪ್ರೌಢಶಾಲೆಗಳಾಗಲಿ, ಅಥವಾ ಹೈಸ್ಕೂಲ್ಗಳಾಗಲಿ ಒಂದೊಂದಾಗಿ ಮುಚ್ತಾ ಇದ್ದಾವೆ. ಅದು ಮುಚ್ಚೋದ್ರ ಬಗ್ಗೆ ಇವ್ರಿಗೆ ಕಾಳಜಿ ಇಲ್ಲ. ಮುಚ್ಚಿಬಿಟ್ರೆ ಅಷ್ಟೇ ಅದರ ಎಲ್ಲರೂ ಶಿಕ್ಷಣ ಕೊಡಬೇಕು ಅನ್ನೋ ಕಾಳಜಿ ಸರ್ಕಾರಕ್ಕೆ ನಿಜವಾಗಿಯೂ ಇದ್ದರೆ ಮೊದಲು ಆಗಬೇಕಾದ ಕೆಲಸ ಮಾಡಿ ನಮ್ಮ ಈ ಒಂದು ಪಾಲಕರು, ತಂದೆ ತಾಯಿಗಳು ಕೇಳುವಂಥ ಮಾತಿಗೆ ಗಮನ ಕೊಡಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಬೇಡ. H60 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗಂಡೆ ವಂದನೆಗಳು.